ಜೈ ಹಿಂದ್ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಂತ ಒಂದು ಕ್ವಿಕ್ ಇನ್ಫಾರ್ಮೇಶನ್ ಕೊಡುವಂಥ ವಿಡಿಯೋ ಇದು. ಸ್ನೇಹಿತರೆ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ 15,000 ಶಿಕ್ಷಕರ ಹುದ್ದೆಗೆ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಸೊ ಇದೇ ತಿಂಗಳ 18ರಿಂದ ಮಾರ್ಚ್ 18ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ. ಹಾಗಾದರೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಿಕ್ ಇನ್ಫಾರ್ಮೇಷನ್ ಕೊಡ್ತೀವಿ. ಅಂದರೆ ಅರ್ಜಿ ಸಲ್ಲಿಸುವ ಮೊದಲು ನಿಮಗೆ ತಿಳಿದಿರಬೇಕಾದ ಮಾಹಿತಿ, ಅಂದರೆ ಯಾವ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಮತ್ತು ಯಾವ ಜಿಲ್ಲೆಗಳಲ್ಲಿ ಹುದ್ದೆಗಳು ಎಷ್ಟೆಷ್ಟಿದ್ದಾವೆ ಅಂತೇಳಿ. ಸೊ ನೋಡಿ ಸ್ನೇಹಿತರೆ, ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ PSTR, GPSTR ಮತ್ತು HSTR ಒಟ್ಟು 15,000 ಶಿಕ್ಷಕರ ಹುದ್ದೆಗೆ ನೇಮಕಾತಿ ಅಧಿಸೂಚನೆ ಪ್ರಕಟಿಸಿದೆ. ಸೊ ಇದರ ಪ್ರಕಾರ 2022ರ ನೇಮಕಾತಿ ಅಧಿಸೂಚನೆಯಲ್ಲಿ ಆದಾಯ ಪ್ರಮಾಣಪತ್ರದ ಸ್ಪಷ್ಟತೆ ಇಲ್ಲವಾದ್ದರಿಂದ ಸುಪ್ರೀಂ ಕೋರ್ಟ್ವರೆಗೂ ಈ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಈ ಬಾರಿ ಆದಾಯ ಪ್ರಮಾಣಪತ್ರದ ಮಿತಿ ಹೇರಿಲ್ಲ. ಅಂದರೆ ಕರ್ನಾಟಕ ನಾಗರಿಕ ಸೇವೆ 1977 ಸಾಮಾನ್ಯ ನೇಮಕಾತಿ ನಿಯಮ 9ರ ಉಪನಿಯಮ 1B ಅನ್ವಯ ಪಾಲನೆ ಮಾಡಲಾಗುತ್ತೆ ಅಂತೇಳಿ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಹೇಳ್ತಾರೆ, ಕಿಶೋರ್ ಸುರಳ್ಕರ್ ಅವರು. ಸೊ ಸಾಮಾನ್ಯ ವರ್ಗದವರಿಗೆ 40 ವರ್ಷ, OBC ಅವರಿಗೆ 43 ವರ್ಷ ಮತ್ತು SC ಮತ್ತು ST ವರ್ಗದವರಿಗೆ 45 ವರ್ಷ, ಅಂಗವಿಕಲರಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ನೋಡಿ, GM ಅವರಿಗೆ 40 ವರ್ಷ, OBC ಅವರಿಗೆ 43, SC ST ಅವರಿಗೆ ಮತ್ತು ಅಂಗವಿಕಲರಿಗೆ 45 ವರ್ಷದ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ನೋಡಿ, ಒಂದು ವೃಂದದಲ್ಲಿ ಒಂದೇ ಅರ್ಜಿಯನ್ನು ಹಾಕಬೇಕು. ಅಂದರೆ ಆನ್ಲೈನಲ್ಲಿ ಒಂದೇ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಅಭ್ಯರ್ಥಿಗಳು. ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು. ನೀವು ಜಿಲ್ಲಾವಾರು ಮತ್ತು ಹುದ್ದೆವಾರು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತ ನಿಮ್ಮ ಮಾಹಿತಿ ಖಂಡಿತ ಇರಬೇಕಾಗತ್ತೆ. ಸೊ ನೋಡಿ, ಜಿಲ್ಲಾ ಹಂತದಲ್ಲಿ ನೇಮಕಾತಿ ಆಗುತ್ತೆ. ಒಟ್ಟಾರೆ 15,000 ಹುದ್ದೆಗಳನ್ನು ಜಿಲ್ಲಾ ಹಂತದಲ್ಲಿ ಹಂಚಿಕೆ ಮಾಡಲಾಗಿದೆ. ಅಂದರೆ ಈ ಹೈಸ್ಕೂಲ್ ಇದೆಯಲ್ಲ, ಹೈಸ್ಕೂಲು ಡಿವಿಷನ್ ಅಪಾಯಿಂಟ್ಮೆಂಟ್ ಇದು. ಹೈಸ್ಕೂಲ್ ಇದು ಬೆಂಗಳೂರು, ಮೈಸೂರು, ಬೆಳಗಾವಿ ಈ ರೀತಿ ಡಿವಿಷನ್ ಅಪಾಯಿಂಟ್ಮೆಂಟ್ ಆಗುತ್ತೆ. ಬಟ್ ಜಿಲ್ಲಾವಾರು ನಿಮಗೆ ಮಾಹಿತಿ ಇದೆ. ಅಂದರೆ ಜಿಲ್ಲಾವಾರು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹೈಸ್ಕೂಲ್ ಹುದ್ದೆಗಳು ಕೂಡ ಇದೆ ಅನ್ನೋದು ಮಾಹಿತಿ ಇದೆ. ಸೊ ಅದನ್ನು ಕೂಡ ಹೇಳ್ತೀನಿ ನಾನು. ಸೊ ಆಯಾ ಶೈಕ್ಷಣಿಕ ಜಿಲ್ಲಾವಾರು ಹಾಗೂ ಪ್ರೌಢಶಾಲೆಗಳಿಗೆ ಹೀಗಾಳ್ದಾಗೆ ವಿಭಾಗವಾರು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಯಾವ್ಯಾವ ವಿಷಯಕ್ಕೆ ಕೇಳಿದ್ರೆ, ಕನ್ನಡ, ಇಂಗ್ಲೀಷ್, ಸೋಷಿಯಲ್ ಸೈನ್ಸ್, ಕನ್ನಡ ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಬೇರೆ ಬೇರೆ, ಜೀವ ವಿಜ್ಞಾನ ಸೈನ್ಸ್ ಟೀಚರ್ ಕನ್ನಡ ಇಂಗ್ಲೀಷ್ ಮಾಧ್ಯಮದಲ್ಲಿ ಬೇರೆ ಬೇರೆ, ಗಣಕ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್ ಮತ್ತು ದೈಹಿಕ ಶಿಕ್ಷಣ ಗ್ರೇಡ್ 1 ಮತ್ತು ಗ್ರೇಡ್ 2 ಈ ಇಷ್ಟು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಒಂದು ಸ್ವಲ್ಪ ನೇರವಾಗಿ ಇದರ ವಿಷಯ ನೋಡೋದಾದರೆ, GPT ಎಷ್ಟಿದೆ ಒಟ್ಟಾರೆ ಇತರ ಜಿಲ್ಲೆಗಳಿಗೆ 5,272 ಮತ್ತು ಕಲ್ಯಾಣ ಕರ್ನಾಟಕ 3,228, ಒಟ್ಟು 8,500 ಹುದ್ದೆ. ಪ್ರೌಢಶಾಲೆ ಪ್ಯೂರ್ ಹೈಸ್ಕೂಲ್ ನೋಡಿ, ಹೈಸ್ಕೂಲಿಗೆ TET ಅವಶ್ಯಕತೆ ಇರಲ್ಲ. ಇತರ ಜಿಲ್ಲೆಗಳಿಗೆ 2,286 ಮತ್ತು ಕಲ್ಯಾಣ ಕರ್ನಾಟಕ 2,214, ಒಟ್ಟು 4,500. ತುಂಬ ವರ್ಷಗಳಿಂದ ಪ್ಯೂರ್ ಹೈಸ್ಕೂಲ್ ಟೀಚರನ್ನು ಕಾಲ್ ಮಾಡಿರಲಿಲ್ಲ 8, 9, 10 ಬೋಧಿಸುವಂಥ ಶಿಕ್ಷಕರಿಗೆ. ಹಾಗಾಗಿ ಈ ಸಾರಿ ತುಂಬ ಹೆಚ್ಚು ಕಾಲ್ ಮಾಡಿದ್ದಾರೆ, 4,500. ಇನ್ನು PST ಪ್ರೈಮರಿ ಸ್ಕೂಲ್ ಟೀಚರ್ 100 ಮತ್ತು ಕಲ್ಯಾಣ ಕರ್ನಾಟಕ 800, ಒಟ್ಟು 900. ಕಂಪ್ಯೂಟರ್ ಸೈನ್ಸ್ ಟೀಚರ್ 200 ಮತ್ತು ಕಲ್ಯಾಣ ಕರ್ನಾಟಕ 300, ಒಟ್ಟು 500. P ಗ್ರೇಡ್ 1 ಹೈಸ್ಕೂಲ್ಗಳಲ್ಲಿ ಒಟ್ಟು ಇತರ ಜಿಲ್ಲೆಗಳಲ್ಲಿ 125 ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 325, ಒಟ್ಟು 450. ಪ್ರಾಥಮಿಕ ಶಾಲೆಯ P ಗ್ರೇಡ್ 2 ಇತರ ಜಿಲ್ಲೆಗಳಲ್ಲಿ 50, ಕಲ್ಯಾಣ ಕರ್ನಾಟಕದಲ್ಲಿ 100, ಒಟ್ಟು 150. ಸೊ ಇತರ ಜಿಲ್ಲೆಗಳ ಒಟ್ಟು ಹುದ್ದೆಗಳ ಸಂಖ್ಯೆ 8,033 ಆದರೆ ಕಲ್ಯಾಣ ಕರ್ನಾಟಕದಲ್ಲಿ 6,967, ಒಟ್ಟು 15,000 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅರ್ಜಿ ಸಲ್ಲಿಕೆ ಪ್ರಾರಂಭ ಇದೇ ತಿಂಗಳ ಆಗಸ್ಟ್ 18ರಿಂದ. ಅರ್ಜಿ ಸಲ್ಲಿಕೆಯ ಕೊನೆಯ ದಿನ ಸೆಪ್ಟೆಂಬರ್ 7. ಎಲ್ಲ ಹುದ್ದೆಗಳಿಗೆ ಆಗಸ್ಟ್ 18ರಿಂದ ಅರ್ಜಿ ಸಲ್ಲಿಸಬಹುದು. ಸೆಪ್ಟೆಂಬರ್ 7 ಕೊನೆಯ ದಿನ. ಸೊ ನೋಡಿ, ಅಕ್ಟೋಬರ್ 5, 6, 12, 13, 21, 22ರಂದು ಈ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕಂತೇಳಿ ನಿಗದಿ ಮಾಡಲಾಗಿದೆ. ಪದವಿ BEd ಮತ್ತು TET ಅರ್ಹತೆ ಪಡೆದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಆದರೆ ಪ್ಯೂರ್ ಹೈಸ್ಕೂಲ್ಗೆ TET ಬೇಡ. ಸ್ನೇಹಿತರೆ, ಅರ್ಜಿ ಶುಲ್ಕದ ಬಗ್ಗೆ ಹೇಳೋದಾದರೆ, ಸಾಮಾನ್ಯ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 750 ರೂಪೀಸ್, 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ 1,125. SC ST ಅಂಗವಿಕಲ ಮಕ್ಕಳಿಗೆ ಒಟ್ಟು 500 ಮತ್ತು 750, 2 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದರೆ 750, 1 ಹುದ್ದೆಗೆ ಅಪ್ಲೈ ಮಾಡಿದ್ರೆ 500. ಸೊ 2ಕ್ಕಿಂತ ಹೆಚ್ಚುವರಿಯಾಗಿ ಪ್ರತಿ ವಿಷಯಕ್ಕೆ 325ರಂತೆ ನೀವು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. SC ST ಮತ್ತು ಅಂಗವಿಕಲರಿಗೆ 250 ರೂಪಾಯಿ ಎಕ್ಸ್ಟ್ರಾ ಪ್ಲಸ್ 250 ನೀವು ಪರೀಕ್ಷಾ ಶುಲ್ಕ ಕಟ್ಟಬೇಕಾಗತ್ತೆ. ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ಲಿ ನಿಮಗೆ ಗೊತ್ತಿರಲೇಬೇಕಾದ ಅಂಶ,
ಅಂದರೆ ನೀವು ಅರ್ಜಿ ಸಲ್ಲಿಸುವ ಮೊದಲು ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಹುದ್ದೆಗಳು ಎಷ್ಟೆಷ್ಟಿವೆ ಅಂತೇಳಿ. ಬೆಂಗಳೂರು ಗ್ರಾಮಾಂತರ ಕಂಪ್ಯೂಟರ್ ಸೈನ್ಸ್ 4, GPT 147, PE ಗ್ರೇಡ್ 2 2 ಅಂದರೆ ಪ್ರಾಥಮಿಕ ಶಾಲಾ PE ಟೀಚರ್ಸ್, PE ಗ್ರೇಡ್ 1 4, PST ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ 4 ಮತ್ತು HST ಅಂದರೆ ಹೈಸ್ಕೂಲ್ ಟೀಚರ್ಸ್ ಒಟ್ಟು 214 ಎಲ್ಲಿ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಉತ್ತರದಲ್ಲೆಲ್ಲೂ ಎಷ್ಟು? ಕಂಪ್ಯೂಟರ್ ಸೈನ್ಸ್ 6, GPT 320, PE ಗ್ರೇಡ್ 2 2, PE ಗ್ರೇಡ್ 1 4, PST 5, HST ಪ್ಯೂರ್ ಹೈಸ್ಕೂಲ್ 38 ಒಟ್ಟು 375. ಇನ್ನು ಬೆಂಗಳೂರು ದಕ್ಷಿಣ ಕಂಪ್ಯೂಟರ್ ಸೈನ್ಸ್ 7, GPT 507, PE ಗ್ರೇಡ್ 2 2, PE ಗ್ರೇಡ್ 1 5, PST 5, HST 66 ಒಟ್ಟು 592 ಎಲ್ಲಿ ಬೆಂಗಳೂರು ದಕ್ಷಿಣ. ಇನ್ನು ಚಿಕ್ಕಬಳ್ಳಾಪುರ ಕಂಪ್ಯೂಟರ್ ಸೈನ್ಸ್ 6, GPT 131, PE ಗ್ರೇಡ್ 2 2, PE ಗ್ರೇಡ್ 1 5, PST 3, HST ಹೈಸ್ಕೂಲ್ ಟೀಚರ್ 104 ಮತ್ತು ಒಟ್ಟು 251. ಚಿತ್ರದುರ್ಗದಲ್ಲಿ ಕಂಪ್ಯೂಟರ್ ಸೈನ್ಸ್ 6, GPT 161, PE ಗ್ರೇಡ್ 2 2, PE ಗ್ರೇಡ್ 1 4, PST 3, HST 71 ಒಟ್ಟು 247. ದಾವಣಗೆರೆ ಬಂದರೆ ಕಂಪ್ಯೂಟರ್ ಸೈನ್ಸ್ 6, GPT 133, PE ಗ್ರೇಡ್ 2 2, PE ಗ್ರೇಡ್ 1 3, PST 3, HST 53 ಒಟ್ಟು 200. ಕೋಲಾರ ಜಿಲ್ಲೆಗೆ ಬಂದರೆ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಕಂಪ್ಯೂಟರ್ ಸೈನ್ಸ್ 6, GPT 150, PE ಗ್ರೇಡ್ 2 2, PE ಗ್ರೇಡ್ 1 6, PST 3 ಮತ್ತು ಹೈಸ್ಕೂಲ್ ಟೀಚರ್ 98 ಒಟ್ಟು 265. ರಾಮನಗರದಲ್ಲಿ ಕಂಪ್ಯೂಟರ್ ಸೈನ್ಸ್ 4, GPT ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ 113, PE ಟೀಚರ್ ಗ್ರೇಡ್ 2 1, ಗ್ರೇಡ್ 1 3, PST 3 ಮತ್ತು HST 68 ಒಟ್ಟು 192. PST ಅಂದರೆ ಸ್ನೇಹಿತರೆ 1ರಿಂದ 5ರವರೆಗೆ ಬೋಧನೆ ಮಾಡುವವರು. GPT ಅಂದರೆ 6, 7, 8 ಬೋಧನೆ ಮಾಡುವವರು. HST ಅಂದರೆ ಗೊತ್ತಿದೆ ನಿಮಗೆ 8, 9, 10 ಹೈಸ್ಕೂಲ್ ಬೋಧನೆ ಮಾಡುವವರು. ಇನ್ನು PE ಗ್ರೇಡ್ 2 ಅಂದರೆ ಪ್ರೈಮರಿ PE ಟೀಚರ್, PE ಗ್ರೇಡ್ 1 ಅಂದರೆ ಹೈಸ್ಕೂಲ್ PE ಟೀಚರ್. ಶಿವಮೊಗ್ಗದಲ್ಲಿ ನೋಡಿ, ಶಿವಮೊಗ್ಗದಲ್ಲಿ ಕಂಪ್ಯೂಟರ್ ಸೈನ್ಸ್ 7, GPT 165, PE ಗ್ರೇಡ್ 2 2, ಗ್ರೇಡ್ 1 3, PST 3 ಮತ್ತು HST 87 ಒಟ್ಟು 267. ತುಮಕೂರಲ್ಲಿ ಕಂಪ್ಯೂಟರ್ ಸೈನ್ಸ್ 6, GPT 161, PE ಗ್ರೇಡ್ 2 1, ಗ್ರೇಡ್ 1 6, ಹಾಗೆಯೇ PST 3, HST 82 ಒಟ್ಟು 259 ಹುದ್ದೆಗಳು. ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ CS 4, GPT 97, PE ಗ್ರೇಡ್ 2 1, ಗ್ರೇಡ್ 1 4, PST 3, HST 65 ಒಟ್ಟು 174. ಚಾಮರಾಜನಗರದಲ್ಲಿ CS 5, GPT 108, ಹಾಗೆಯೇ PE ಗ್ರೇಡ್ 2 2, ಗ್ರೇಡ್ 1 5, PST 3, HST 73 ಒಟ್ಟು 198. ಚಿಕ್ಕಮಗಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ 8, GPT 158, PE ಗ್ರೇಡ್ 2 2, ಗ್ರೇಡ್ 1 3, PST 3, HST 93 ಒಟ್ಟು 267. ದಕ್ಷಿಣ ಕನ್ನಡದಲ್ಲಿ CS 7, ಕಂಪ್ಯೂಟರ್ ಸೈನ್ಸ್ 7, GPT 226, PE ಗ್ರೇಡ್ 2 2, PE ಗ್ರೇಡ್ 1 6, ಹಾಗೆಯೇ PST 6, ಹೈಸ್ಕೂಲ್ 89 ಒಟ್ಟು 336. ಹಾಸನದಲ್ಲಿ CS 8, GPT 185, PE ಗ್ರೇಡ್ 2 1, ಗ್ರೇಡ್ 1 6, ಹಾಗೆಯೇ HST PST 2, HST 124 ಒಟ್ಟು 326. ಕೊಡಗಿನಲ್ಲಿ CS 3, GPT 73, ಗ್ರೇಡ್ 2, PE 1, ಗ್ರೇಡ್ 1 2, ಹಾಗೆಯೇ PST 2, PST 3, ಹಾಗೆಯೇ ಹೈಸ್ಕೂಲ್ 47 ಒಟ್ಟು 129. ಮಂಡ್ಯದಲ್ಲಿ 8, 179, 1, 44, 3, 112, 307. ಹಾಗೆಯೇ ಉಡುಪಿ ನೋಡ್ತಾ ಹೋದರೆ ಮೈಸೂರು 9, 180, 2, 6, 3, 108 ಒಟ್ಟು 308. ಉಡುಪಿಯಲ್ಲಿ 5, 186, 2, 2, 3, 68, 266. ಬಾಗಲಕೋಟ್
2 226, 2 4 4 105 353. ಬೆಳಗಾವಿ 11 229, 2 7 5 89 343. ಚಿಕ್ಕೋಡಿ 14 208, 2 7 6 131 368. ಧಾರವಾಡ 9 240, 2 6 5 60 322. ಗದಗ 8 169, 2 5 3 86 273. ಹಾಗೆಯೇ ಹಾವೇರಿ 8 227, 2 7 3 106 353. ಉತ್ತರ ಕನ್ನಡ 5 121, 2 ಇಲ್ಲಿ ಪಿ ಗ್ರೇಡ್ 1 ಯಾವುದೂ ಇಲ್ಲ, ಹುದ್ದೆಗಳು 0. ಹಾಗೆಯೇ PST 3 31 162. ಶಿರ್ಸಿ 6 132, 2 4 3 81 228. ವಿಜಯಪುರ 12 340, 2 4 4 98 460. ಬಳ್ಳಾರಿ 24 186, 5 40 123 255 ಹೈಸ್ಕೂಲು 663. ಕಲಬುರಗಿ 58 444, 18 47 180 358 1105. ಕೊಪ್ಪಳ 60 622, 18 52 97 344 1193. ರಾಯಚೂರು 58 889, 22 86 132 517 1704. ವಿಜಯನಗರ, ವಿಜಯಪುರ ಬೇರೆ ವಿಜಯನಗರ ಬೇರೆ, 24 288, 8 9 84 ಹೈಸ್ಕೂಲ್ 143 ಒಟ್ಟು 556. ಇನ್ನು ಯಾದಗಿರಿ ಕೊನೆಯ ಶೈಕ್ಷಣಿಕ ಜಿಲ್ಲೆ 34 465, 15 36 79 302 391. ಸೊ ಸ್ನೇಹಿತರೆ, ಒಟ್ಟಾರೆಯಾಗಿ ಕಂಪ್ಯೂಟರ್ ಸೈನ್ಸ್ 500, GPT ನೋಡಿ ಹೈಯೆಸ್ಟ್ GPT 8,500. ಹಾಗೆಯೇ PE ಗ್ರೇಡ್ 2 150, ಗ್ರೇಡ್ 1 450. ಹಾಗೆಯೇ PST 900, ಹೈಸ್ಕೂಲ್ ಟೀಚರ್ 4500, ಒಟ್ಟು 15,000 ಹುದ್ದೆಗಳು. ಸ್ನೇಹಿತರೆ, ಇದು ಪ್ರತಿ ಜಿಲ್ಲಾವಾರು ಯಾವ ಯಾವ ಹುದ್ದೆಗಳು ಎಷ್ಟು ಕಾಲಾಗಿದೆ ಅಂತೇಳಿ. ಯಾಕಂದರೆ ಅಪ್ಲಿಕೇಶನ್ ಹಾಕುವ ಮೊದಲು 4-5 ಬಾರಿ ಯೋಚಿಸಿ ನಿಮ್ಮ ಪಕ್ಕದ ಜಿಲ್ಲೆ ಅಥವಾ ನಿಮ್ಮ ತವರು ಜಿಲ್ಲೆ ಯಾವುದಕ್ಕೆ ಹಾಕ್ಬೋದು ಮತ್ತು ಯಾವ ಹುದ್ದೆಗಳು ಎಷ್ಟು ಖಾಲಿ ಇದೆ ಅಂತೇಳಿ. ನಿಮ್ಮ ಕಂಪ್ಲೀಟ್ ನೋಟಿಫಿಕೇಶನ್ ನೋಡಿದ್ರೆ ಯಾವ್ಯಾವ ಸಬ್ಜೆಕ್ಟ್ ಖಾಲಿ ಇದೆ ಅಂತೇಳಿ ಕೂಡ ಗೊತ್ತಾಗುತ್ತೆ. ಸ್ನೇಹಿತರೆ, ಓದನ್ನು ಕಂಟಿನ್ಯೂ ಮಾಡಿ, ಹೆಚ್ಚು ಓದಿ. ಈ ಸಾರಿ ಶಿಕ್ಷಕರಾಗುವ ನಿಮ್ಮ ಕನಸು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.